ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾವು ವೆನಿಲಾ ಕೇಕ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ಮನೇಲೇ ಮಾಡಿಕೊಡ್ಬೋದು ಮಕ್ಕಳಿಗೆಲ್ಲ. ಈಗ ಎಮರ್ಜೆನ್ಸಿ ಆದಾಗ ಏನು ಕಡಿಮೆ ಟೈಮ್ನಲ್ಲಿ ಕಡಿಮೆ ದುಡ್ಡದಲ್ಲಿ ಹಣ ಉಳಿಸ್ಬೋದು ನೋಡಿ. ಇವಾಗ ನಾನು ಅದು ಮಾಡೋದು ಹೇಗೆ ಅಂತ ಅದು ಬೇಕಾದ ಪದಾರ್ಥಗಳು ತೋರಿಸ್ತೀನಿ. 2 ಎಗ್ ತೊಗೊಂಡಿದ್ದೀನಿ. ಅದನ್ನು ಇದು ಕೇಕ್ ಮಾಡೋ ಮೋಡು. ಈಗ ನಾನು ಜಾರ್ಗೆ 2 ಮೊಟ್ಟೆನ ಹೊಡೆದು ಹಾಕತ್ತಾಯಿದ್ದೀನಿ. ಈಗ ಎಗ್ ಜೊತೆಗೆ ಏನೇನು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಇದು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು 3/4 ಬೌಲು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಸ್ವಲ್ಪ ಸೇರಿಸ್ಕೊತಾಯಿದ್ದೀನಿ, ಕಡಿಮೆ ಆಗುತ್ತೆ ಅಂತ. ಅದೇ ಒಂದು ಬೌಲ್ ಆಗುತ್ತೆ ಮೀಡಿಯಮ್ ಬೌಲಲ್ಲಿ. ಇದು ಬೇಕಿಂಗ್ ಸೋಡಾ ಹಾಕತ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರು, ಇದು ಸೋಡಾ ಅಲ್ಲ, ಬೇಕಿಂಗ್ ಪೌಡ್ರು. ಅದು ಇದರಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೀಡಿಯಮಾಗಿ. ಇದು ವೆನಿಲಾ ಫ್ಲೇವರು ನೋಡಿ, ಇದು ವೆನಿಲಾ ಫ್ಲೇವರು. ಮೊದಲೇ ಸುಮಾರು ಸಲ ಮಾಡಿದೆ ನಾನು, ಮನೆಯಲ್ಲೇ ಇತ್ತು, ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಈಗ ಎಸೆನ್ಸ್, ಇದು ನಿಮ್ಗೆ ಎಷ್ಟು ಬೇಕು ಟೇಸ್ಟ್ಗೆ, ಸ್ಮೆಲ್ಗೆ, ಅದು ಫ್ಲೇವರು. ಸ್ವಲ್ಪ ಸೋಡಾ, ಎಲ್ಲನೂ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕೆ. ಸ್ಪಂಜಾಗಿ ಸ್ಮೂತಾಗಿರಬೇಕಲ್ಲ, ಹಾಗಾಗಿ ಸ್ವಲ್ಪ ಆಯಿಲು. ಸಕ್ಕರೆ, ಶುಗರ್ ಹಾಕ್ತಾಯಿದ್ದೀನಿ ನೋಡಿ ಅಳತೆಗೆ. 1 ಬೌಲ್ಗೆ ನೋಡಿ ಎಲ್ಲ ರುಬ್ಬಿಟ್ಟಿದ್ದೀನಿ, ರುಬ್ಬಾಗಿದೆ ಇದು. ಫ್ರೆಂಡ್ಸ್, ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂದರೆ ನನ್ನ ಚಾನಲ್ ಇದಕ್ಕೆ ತುಪ್ಪ ಸವರ್ಕೊಳ್ಳೋಣ. ನನ್ನ ಎಲ್ಲ ವೀಡಿಯೋಗಳನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಇವಾಗ ನಾನು ಅದ್ರದ್ದು ಶೀಟ್ ಬರುತ್ತಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೀವು ಅದಿಲ್ಲ ಅಂತಂದರೆ A4 ಸೈಜು ಪೇಪರ್ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ನಾನು ಇವಾಗ A4 ಪೇಪರ್ ಇರುತ್ತಲ್ಲ, ಅದನ್ನೇ ಕಟ್ ಮಾಡಿ ಹಾಕಿದ್ದೀನಿ ಅಳತೆಗೆ. ಈಗ ಅದಕ್ಕೆ ತಳಕ್ಕೆ ನಂದಿನಿ ತುಪ್ಪನ ನಾನು ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತಳ ಹತ್ತದನೇ ಇರಲಿ ಅಂತ ಎಲ್ಲನೂ ನೋಡಿ. ಇವಾಗ ರುಬ್ಬಿರೋದೆಲ್ಲ ಜಾರಲ್ಲಿರೋದನ್ನ ಅದಕ್ಕೆ ಹಾಕೊಳ್ಳೋಣ. ಎಲ್ಲ ಸಮ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಬಬಲ್ಸ್ ಎಲ್ಲ ಇದ್ದರೆ ಹೋಗೋಂಗೆ, ಸ್ವಲ್ಪ ಬಬಲ್ಸ್ ಇರಬಾರ್ದು, ಎಲ್ಲನೂ ಸ್ವಲ್ಪ ಸಮತಟ್ಟು ಮಾಡ್ಕೋಬೇಕು. ಎಲ್ಲನೂ ಹಾಕ್ಕೊಂಡೆ. ಈಗ ನೋಡಿ, ಈಗ ನಾನು ಪಾನ್ ಇಟ್ಟಿದ್ದೀನಿ, ಕುಕ್ಕರ್ ಪಾನ್ ಇಟ್ಟಿದ್ದೀನಿ, ಅದು ಬಿಸಿಯಾಗಬೇಕು. ಇದಕ್ಕೊಂದು ಸ್ಟ್ಯಾಂಡ್ ಇಡೋಣ ಒಳಗಡೆ. ಈಗ ನಾನೇನು ಎಕ್ಸ್ಟ್ರಾ ಏನು ಇಟ್ಟಿಲ್ಲ, ಬರೀ ಪಾನ್ ಇಟ್ಕೊಂಡು ಪಾನ್ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ಟ್ಯಾಂಡ್ ಇಟ್ಟು ಹಾಗೆ ಮಾಡ್ತಾಯಿದ್ದೀನಿ.
ಕೆಲವರು ಮರಳು ಕೆಳಗಡೆ ಮರಳು ಉಪ್ಪೆಲ್ಲ ಇದೆ. ಈಗ ನೀಡ್ಲು ಫುಲ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಸೂಪರಾಗಿದೆ. ಇದನ್ನು ಕೆಳಗಡೆ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಿದೆ. ಹಾ ಸೂಪರಾಗಿ ಬಂದಿದೆ ಸ್ಪಂಜಂಗೆ. ಎಲ್ಲನೂ ಕೆಳಗಡೆ ಅಂಟ್ಕೊಂಡಿರೋದ್ರ ಇದಾಗಲಿ ಅಂತ ಎಲ್ಲನೂ ಒಂದು ಕಡೆ ತೊಗೊಂಡಿದ್ದೀನಿ ನೋಡಿ. ಈಗ A4 ಸೈಜಿದ್ದು ಪೇಪರು, ವೈಟ್ ಪೇಪರ್ ಇತ್ತಲ್ಲ ಅದು ಮೇಲೆ ತೊಗೊಳ್ಳೋಣ. ನೋಡಿ ಸ್ವಲ್ಪನೂ ಕೂಡ ತಳ ಹತ್ತಿಲ್ಲ, ನೀಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಇದನ್ನು ನೀಟಾಗಿ ಉಲ್ಟಾ ಮಾಡೋಣ. ನೋಡಿ ಚೆನ್ನಾಗಿ ಬಂದಿದೆ, ಸೂಪರಾಗಿದೆ ಫ್ರೆಂಡ್ಸ್. ನೀವು ಕಡಿಮೆ ದುಡ್ಡಲ್ಲಿ ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅದನ್ನು ಕಟ್ ಮಾಡೋಣ ಒಂದು ಪೀಸು. ನೋಡಿ ಕಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಂಜ್, ನನಗೆ ಸೂಪರಾಗಿದೆ. ಮನೇಲೆ ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು, ಸ್ನ್ಯಾಕ್ಸ್ಗೆಲ್ಲ ಕಳಿಸ್ಬೋದು ಬಾಕ್ಸ್ಗೆ ಹಾಕಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.